ಓಕೆನಾ? ಸರ್, ಈಗ ಶಾಸಕಾಂಗ ಸಭೆಯ ನಾಯಕನಾಗಿ ಆಯ್ಕೆ ಆಯಿತು, ಘೋಷಣೆ ಕೂಡ ಆಗಿದೆ. ಗುರುವಾರ ಪ್ರಮಾಣ ಸ್ವೀಕರಿಸಿದ ಏನೇನು ಪ್ರಕ್ರಿಯೆ ನಡೀತಾ ಇದೆ ಸರ್? ಏನೇನು ಚರ್ಚೆಗಳಾಗ್ತಾ ಇದೆ? ಹೇಗಿರುತ್ತೆ? ಇವತ್ತು ಶಾಸಕಾಂಗ ಸಭೆ ಇತ್ತು. ಸಭೆಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ್ರು. ಯುನಾನಿಮಸ್ ಆಗಿ ಇವತ್ತು ಎಲ್ಲರೂ ಈ ಒಂದು ಆಯ್ಕೆನ ಅನುಮೋದನೆ ಮಾಡಿದ್ರು. ತದನಂತರ ಈಗ ಜೂನ್ 3ನೇ ತಾರೀಕು 4:05 ರಾಜಭವನದಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳೋದಂಥದ್ದು ಕಾರ್ಯಕ್ರಮ ಇದೆ. ಭಾಳಷ್ಟು ಜನ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಂದ ಒಡಗೂಡಿ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಭಾಳಷ್ಟು ಜನ ನನಗೂ ಸಹ ಕಾಲ್ ಮಾಡ್ತಾಯಿದ್ದಾರೆ. ಯಾವ ರೀತಿ ಮಾಡ್ತಾರೆ ನೋಡಬೇಕು. ಅಷ್ಟು ಜನ ಈಗ ರಾಜಭವನದಲ್ಲಿ ಅಷ್ಟು ಜನ ಆಗಲಿಕ್ಕಿಲ್ಲ. ಒಂದೇನಂತ ಅಂದರೆ, ಈಗಿನ ಏನು ನಾವು ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸಸ್ಸು, ಇದು ಆಸ್ಟೆರಿಟಿ ಮೆಷರ್ಸು ಎಲ್ಲ ಭಾಳಷ್ಟು ಮಿತ ಬಳಕೆ ಮಾಡ್ಕೋಬೇಕು ಅಂಥೇಳಿ ನನ್ನ ತಾಲೂಕಲ್ಲೇ ಸುಮಾರು 25,000 ಜನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ತಾಯಿದ್ದಾರೆ. ಒಂದು 300 ಬಸ್ ಬುಕ್ ಮಾಡಿದೆ. ಈಗ ಯಾವುದು ಮಾಡಿಕೊಡ್ದು ಅಂತೇಳಿ ನಮಗೆ ಆಜ್ಞೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲನೂ ಕಡಿವಾಣ ಹಾಕ್ಕೊಂಡು ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಿತ ಬಳಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಜ್ಞೆ ಆಗಿರೋದ್ರಿಂದ ಆಗುತ್ತೆ ಅನ್ನೋದು ಹೇಳಬಲ್ಲೆ. ಹೇಗಿರುತ್ತೆ ಅಂದರೆ ಭಾಳಷ್ಟು ಲೋಕಿ ಮೆಷರ್ಸಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಹೇಬರು. ಯಾರಿಗೂ ಜನಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ. ಒಂದು ಪೆಟ್ರೋಲು ಮತ್ತು ಡೀಸೆಲ್ ತೊಂದರೆಗಳಿಂದ ಯಾವುದು ತೊಂದರೆ ಆಗಕೂಡ್ದು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಈ ಕಾರ್ಯಕ್ರಮದಿಂದ ಅಂತ ಹೇಳಿ ಟ್ರಾಫಿಕ್ಕಿಂದ ಹಿಡಿದು ಎಲ್ಲ ಥರನೂ ಭಾಳ ಸೂಕ್ಷ್ಮತೆಯಲ್ಲಿ ಈ ಕಾರ್ಯಕ್ರಮನ ಯಾರಿಗೂ ತೊಂದರೆ ಆಗ್ದಲ್ಲ ಯಾವ ರೀತಿ ಕನ್ವೆನ್ಷನಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅದನ್ನು ಮಾಡ್ತಾರೆ. ಅದರೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾರೆ. ಎಲ್ಲರೂ ನಮಗೆ ರಾಹುಲ್ ಗಾಂಧಿ ಸಾಹೇಬರು ಭಾಳಷ್ಟು ಮುಖ್ಯವಾದಂಥ ಅಂಶ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಳಷ್ಟು ಮುಖ್ಯವಾದ ಅಂಶ. ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ, ಬರ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ದೊಡ್ಡ ಸವಾಲಿರೋದು ಸಂಪುಟ ಅದು ಹೈಕಮಾಂಡವ್ರು ಇದ್ದಾರೆ. ಇವೆಲ್ಲ ಎಷ್ಟು ಜನ ಹೇಳ್ತಿದ್ರಿ ಟ್ರಾನ್ಸ್ಫರ್ ಆಫ್ ಪವರು ಭಾಳಷ್ಟು ತೊಂದರೆ ಆಗುತ್ತೆ, ಗೊಂದಲ ಆಗುತ್ತೆ ಅಂತ. ಸ್ಮೂತಾಗಿ ಆಗಲಿಲ್ವಾ? ದಟ್ ಈಸ್ ಕಾಂಗ್ರೆಸ್. ಕಾಂಗ್ರೆಸ್ಸಲ್ಲಿ ಇವತ್ತು ನೋಡಿ, ನಾನು ಅದನ್ನೇ ಮಾತಾಡ್ತಿದ್ದೆ. ಒಂದ್ಸಲಿ ಕುಮಾರಸ್ವಾಮಿಯವರು ಟ್ರಾನ್ಸ್ಫರ್ ಆಫ್ ಪವರ್ಗೆ ಎಷ್ಟು ಗೊಂದಲ ಮಾಡಿ ಎಷ್ಟೆಷ್ಟು ತೊಂದರೆ ಆಯಿತು. ಅದೇ ನಮ್ಮ ಕಾಂಗ್ರೆಸ್ಸಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಒಂದು ಮಾತು ಕೊಟ್ಟಂತೆ ಹೈಕಮಾಂಡರ್ ಆಜ್ಞೆ ಮೇರೆಗೆ ಮಾಡಿದ್ವಲ್ಲ. ನಾನು ಇಲ್ಲ ರೀ, ನಾನು ಎಲ್ಲ ನಮಗೆ ಈಗ ಸದ್ಯದಲ್ಲಿ 2ನೇ ಬಾರಿ ನಾನು ಶಾಸಕನಾಗಿದ್ದೇನೆ. ನಾನು ಅದರಲ್ಲಿ ಆಕಾಂಕ್ಷೆ ಪಡಲಿಕ್ಕೆ ಭಾಳಷ್ಟು ಬೇರೆ ಥರ ಸೀನಿಯರ್ಸ್ಗಳು ಇರಬೇಕಾದ್ರೆ ನಾನು ಅದಕ್ಕೆ ಅರ್ಹನಲ್ಲ ಅಂತ ನಾನು ಭಾವಿಸ್ಕೊಂಡು ನಾನು ಏನು ನನಗೆ ಪಾರ್ಟಿಯವರು ಪಕ್ಷದವ್ರು ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರಕ್ಕೆ ಜನರ ಸೇವೆ ಮಾಡ್ಕೊಂಡು ಇರಲಿಕ್ಕೆ ಮತ್ತು ಇದು ಒಳ್ಳೆಯ ಸರ್ಕಾರದ ನಿರ್ವಹಣಾ ವ್ಯವಸ್ಥೆಯ ಅನುಕೂಲತೆಗಳನ್ನು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಒಂದು ಗ್ರ್ಯಾಂಡ್ಸ್ಗಳು ತೆಗೆದುಕೊಂಡು ಹೋಗೋ ದಿಕ್ಕಿನಲ್ಲಿದ್ದೀನಿ. ಸರ್, CM ಜೊತೆಗೆ ಬೇರೆ ಸಚಿವ ಸಂಪುಟದಲ್ಲಿ ಯಾರು 4 ಜನ ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ನಿಮಗೂ ಗೊತ್ತಿರೋದು, ನೀವೇ ಅದೇನೋ ಸಂಭಾವನೆ ಪಟ್ಟಿ ಅಂತ ಬಿಡ್ತಾ ಇದ್ದೀರಿ. ನಮಗೇನು ಅದ್ರ ಬಗ್ಗೆ ಅದನ್ನು ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿ. ಸರ್, ಇದು CM ಸ್ಥಾನ ವರ್ಗಾವಣೆ ಥರನೇ ಸಂಪುಟ ರಚನೆ ಕೂಡ ಆರಾಮಾಗಿ ಯಾವುದೇ ಗೊಂದಲ ಇಲ್ಲದೆ ಆಗುತ್ತಾ? ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ಇದು ಭಾಳಷ್ಟು ಯಾವುದೇ ಸಮಸ್ಯೆಗಳಿಲ್ಲದೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇರೋದ್ರಿಂದ 2 ಕಣ್ಣುಗಳು, 2 ಜೋಡಿ ಎತ್ತುಗಳು, 2 ಶಕ್ತಿಗಳು ಯಾವುದೇ ತೊಂದರೆ ಇಲ್ಲದೆ ಆಗುತ್ತೆ ಅಂತ. ಕೊನೆಯದಾಗಿ ತುಂಬ ವರ್ಷದಿಂದ ನೀವು ಕೂಡ ಕಾಯ್ತಾ ಇದ್ರಿ CM ಆಗಬೇಕು ಡಿ ಕೆ ಶಿವಕುಮಾರ್, ಎಷ್ಟು ಖುಷಿ ಆಗ್ತದೆ? ನನಗೆ ಒಂದು ಕಡೆ ಸಂತೋಷ, ಒಂದು ಕಡೆ ಭಾವನಾತ್ಮಕ ಒಂದು ಎಮೋಷನಲ್ ಟೈಮ್ ಇದು. ಹಿಂದೆಂದೂ ಕಾಣದೇ ಇರೋಂಥ ಒಂದು ಅವಕಾಶ ಇವತ್ತು ನಮ್ಮ ಸಾಹೇಬ್ರಿಗೆ ಬಂದಿರೋದೇ ಒಂದು ಸಂತೋಷ. ಯಾರಿಗೇ ಆಗಲಿ ಸಂತೋಷ ಆಗೋದಿಲ್ಲ. ಮಾತಲ್ಲಿ ಹೇಳ್ಕೊಡ್ದು ಇಲ್ಲ ಒಂದು ಕಡೆ ಭಾಳಷ್ಟು ಜನ ಕಾರ್ಯಕರ್ತರುಗಳೆಲ್ಲ ಹಂಬಲಿಸಿದ್ರು, ಅಪೇಕ್ಷೆ ಪಟ್ಟಿದ್ರು. ಇವತ್ತು ಆ ಸಂದರ್ಭ ಬಂದಿದೆ. ನಮಗೆಲ್ಲದಕ್ಕಿಂತ ಹೆಚ್ಚಿನದಾಗಿ 2028ನೇ
ಇಸ್ವಿಲಿ ಮತ್ತೊಮ್ಮೆ ಕಾಂಗ್ರೆಸ್ ಬರೋಂಥದ್ದು ನಮ್ಮ ದೃಷ್ಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ DCM ವಿಚಾರದಲ್ಲಿ 4 ಜನ DCM ಮಾಡ್ತಾರೆ ಹಾಗೆ ಅಂತ ಒಂದು ಅದೆಲ್ಲ ನನಗೆ ಗೊತ್ತಿಲ್ಲ ರೀ, ಅದೆಲ್ಲ ಬೌನ್ಸರ್ಸು. ನಾವು ಕೆಳ ಹಂತದ ಕಾರ್ಯಕರ್ತರುಗಳು, ನಮ್ಮ ಪಾಠ ಅದನ್ನು ನೀವು ಅವ್ರನ್ನೇ ಕೇಳಬೇಕು. ಸರಿ, ಕೇರಳ CM ಆಗಿರ್ಬೋದು ಮತ್ತು ತೆಲಂಗಾಣ CM ಆಗಿರ್ಬೋದು ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ಇವರೇ ಅಲ್ಲಿ ಯಾರು ಆಲ್ ಇಂಡಿಯಾದಲ್ಲಿ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಸೊ ಹಾಗಾಗಿ DK ಶಿವಕುಮಾರ್ ಸಾಹೇಬರು ಅಂದರೆ ಕೇರಳದಲ್ಲಿ, ತಮಿಳ್ನಾಡಲ್ಲಿ, ಆಂಧ್ರ ಪ್ರದೇಶಲ್ಲಿ, ನಾರ್ತ್ ಇಂಡಿಯಾದಲ್ಲೆಲ್ಲ ಪ್ರಚಲಿತವಾದಂಥ ಹೆಸರು. ಅವ್ರು ಕಂಡ್ರೆ ಭಾಳಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಸೊ ಹಾಗಾಗಿ ಎಲ್ಲನೂ ಕರಿಬೇಕು ಅಂತ ನನ್ನ ಆಸೆ. ಏನು ಮಾಡ್ತಾರೆ ನೋಡೋಣ.